ಸರ್ವರು ಅಸೂಯೆ ಅಹಂಕಾರಗಳನ್ನು ತ್ಯಜಿಸಿ ಶಾಂತಿಯಿಂದ ಜೀವನ ನಡೆಸಬೇಕಾಗಿದೆ. ಜಿಎಸ್ ಬಿರಾದಾರ್. ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಯುವ ರೆಡ್ ಕ್ರಾಸ್ ಘಟಕ, ರಾಯಚೂರು ವಿಶ್ವವಿದ್ಯಾಲಯ ಹಾಗೂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಶಾಂತಿ ದಿನಾಚರಣೆ ಅಂಗವಾಗಿ ವಾಕ್ತಾನ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶ್ವ ಶಾಂತಿ ದಿನಾಚರಣೆಯ ವಾಕ್ತಾನ್ ಜಾಥಾವು ವೀರಶೈವ ಮಹಾಂತೇಶ ಕಲ್ಯಾಣ ಮಂಟಪದ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ನಿಂದ ಪ್ರಾರಂಭಗೊಂಡು ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದವರೆಗೆ ತಲುಪಿತು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಸುರೇಂದ್ರ ಬಾಬುರವರು ಸಸಿಗೆ ನೀರೆರೆದು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿಶ್ವ ಶಾಂತಿ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ನಗರದ ವಿವಿಧ ಮಹಾವಿದ್ಯಾಲಯಗಳ ಪ್ರಾಂಶುಪಾಲರು, ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ವಿವಿಧ ಮಹಾವಿದ್ಯಾಲಯಗಳ ಪ್ರಾಂಶುಪಾಲರು ವಿಶ್ವಶಾಂತಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ನಂತರ ಮಾತನಾಡಿದ ರಾಯಚೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ಜಿಎಸ್ ಬಿರಾದಾರ್ ಅವರು, ನಾಡಿನಲ್ಲಿ ಪ್ರಸ್ತುತವಾಗಿ ಪ್ರತಿನಿತ್ಯವೂ ಒಂದು ದಿನಾಚರಣೆಯನ್ನು ಆಚರಿಸುವಂತ ಕಾಲಘಟ್ಟ ಬಂದೊದಗಿದೆ. ಯಾಕಂದರೆ ನಾವು ಪ್ರತಿಯೊಂದರಲ್ಲಿಯೂ ಪ್ರಸ್ತುತವಾದ ವಿದ್ಯಮಾನಗಳ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದೇವೆ. ಇದಕ್ಕೆಲ್ಲ ಕಾರಣ ಆಧುನಿಕ ತಂತ್ರಜ್ಞಾನಗಳ ಹೆಚ್ಚಿನ ಬಳಕೆ. ವಿದೇಶಗಳಲ್ಲಿ ಜರುಗುತ್ತಿರುವ ಮಹಾಯುದ್ಧಗಳನ್ನು ಬೆರಳಿನ ತುದಿಯಲ್ಲಿ ವೀಕ್ಷಿಸುವಂತ ಕಾಲ ಬಂದೊದಗಿದೆ. ಅಲ್ಲಿ ಅದೆಷ್ಟೋ ಜನ ಹತರಾಗಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳ ಆಕ್ರಂದನ ನೋಡಲು ಆಗುತ್ತಿಲ್ಲ. ನಮ್ಮಲ್ಲಿ ಶಾಂತಿ ಎಂಬುದು ದೂರವಾಗುತ್ತಿದೆ. ಈ ಜಗತ್ತಿನಲ್ಲಿ ಯಾವಾಗ ಏನು ಘಟನೆ ಜರುಗುತ್ತೋ ಗೊತ್ತಾಗದಂತಹ ಪರಿಸ್ಥಿತಿಯಲ್ಲಿ ಜೀವನ ನಡೆಸಬೇಕಾಗಿದೆ. ಆದುದರಿಂದ ಪ್ರತಿನಿತ್ಯಲೂ ಒಂದೊಂದು ದಿನಾಚರಣೆಯ ಬಗ್ಗೆ ಮಾಧ್ಯಮಗಳ ಮೂಲಕ ತಿಳಿದುಕೊಳ್ಳಬೇಕಾದ ಪರಿಸ್ಥಿತಿ ಒದಗಿ ಬಂದಿದೆ ಎಂದು ಹೇಳಿದರು. ಒಬ್ಬರನ್ನು ನೋಡಿ ಮತ್ತೊಬ್ಬರು ವೈಮನಸ್ಸನ್ನು ತೋರುವುದು, ನಮಗೆ ಪರಿಚಯವಿದ್ದವರು ಏನಾದರೂ ಉನ್ನತ ಮಟ್ಟದಲ್ಲಿ ಬೆಳೆಯಲಾರಂಭಿಸಿದರೆ ಅವರಿಗೆ ಪ್ರೋತ್ಸಾಹಿಸಬೇಕೇ ಹೊರತು ಅವರನ್ನು ತುಳಿಯಬಾರದು. ಅಂತ ಒಂದು ಹೊಟ್ಟೆ ಉರಿಯುವಂತ ಮನಸ್ಥಿತಿಯಲ್ಲಿ ಮಾನವ ಜೀವನ ಮಾಡುತ್ತಾ ಶಾಂತಿ ಎಂಬುದನ್ನೇ ಕಳೆದುಕೊಳ್ಳುತ್ತಿದ್ದಾನೆ. ನಾವು ಒಬ್ಬರಿಗೆ ಒಳ್ಳೆಯದನ್ನು ಬಯಸಿದರೆ ಆ ದೇವರು ನಮಗೆ ಅವರಿಗಿಂತ ಎರಡಷ್ಟು ಒಳ್ಳೆಯದನ್ನು ಮಾಡುತ್ತಾನೆ. ಆಗ ಶಾಂತಿಯೂ ಸಿಗುತ್ತೆ. ನಮ್ಮ ಜೊತೆ ಇನ್ನೊಬ್ಬರಿಗೂ ಶಾಂತಿಯಿಂದ ಜೀವನ ನಡೆಸುತ್ತಾರೆ. ಈ ಪ್ರವೃತ್ತಿಯನ್ನು ನೀವೆಲ್ಲರೂ ಬೆಳೆಸಿಕೊಳ್ಳಬೇಕಾಗಿದೆ ಎಂದು ಹೇಳಿದರು. ಇವತ್ತು ಹೆಂಗಾಗಿದೆ ಅಂದ್ರೆ ನಮಗೆ ಪ್ರಪಂಚದಾದ್ಯಂತ ವಿಶ್ವದಾದ್ಯಂತ ಪ್ರತಿಯೊಂದು ಒಂದೊಂದು ನಾವು ವಿಷಯಗಳ ಮೇಲೆ ಒಂದು ದಿನಾಚರಣೆಯನ್ನು ಆಚರಣೆ ಮಾಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗೆ. ವಿಶ್ವ ಆರೋಗ್ಯ ದಿನಾಚರಣೆ, ವಿಶ್ವ ಪರಿಸರ ದಿನಾಚರಣೆ, ವಿಶ್ವ ಏಡ್ಸ್ ದಿನಾಚರಣೆ, ವಿಶ್ವ ಅರಣ್ಯ ದಿನಾಚರಣೆ, ವಿಶ್ವ ದಿನ ಪ್ರತಿಯೊಂದು ಒಂದೊಂದು ಇದೆಲ್ಲ ಯಾಕೆ ಮಾಡಿದಾರಂದ್ರೆ ಇದ್ರ ಮುಖ್ಯ ಉದ್ದೇಶ ನಮಗೆ ಪ್ರತಿಯೊಂದು ಇವತ್ತಿನ ನಾವು ಆಧುನಿಕ ಮಾಹಿತಿ ತಂತ್ರಜ್ಞಾನದಲ್ಲಿ ನಮಗೆ ನಾವು ಏನು ಮಾಡ್ತಾ ಇದ್ದೀವಿ, ಯಾವುದರಲ್ಲಿ ಏನೇನಿದೆ ಅಂತ ಪ್ರತಿಯೊಂದರಲ್ಲಿ ನಮಗೆ ಏನು ಆಸಕ್ತಿನೇ ಕಳ್ಕೊಂಡು ಬಿಟ್ಟಿದ್ದೀವಿ. ತಮಗೆಲ್ಲ ಗೊತ್ತಿರ್ಬೋದು, ಇವತ್ತು ವಿಶ್ವದಾದ್ಯಂತ ಅನೇಕ ರಾಷ್ಟ್ರಗಳಲ್ಲಿ ಶಾಂತಿ ಕೋಮು ಸಾಮರಸ್ಯಗಳು, ಸಂಘರ್ಷಗಳು, ಯುದ್ಧಗಳು ನಡೀತಾ ಇದೆ. ರಷ್ಯಾ ಯುಕ್ರೇನ್ ನಡುವೆ ಯುದ್ಧ ನಡೀತಾ ಇದೆ. ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಹಮಾಸ್ ನಡುವೆ ಯುದ್ಧ ನಡೀತಾ ಇದೆ. ತಮಗೆಲ್ಲ ಪತ್ರಿಕೆಯಲ್ಲಿ ದಿನ ನೋಡ್ತಾ ಇರ್ಬೋದು, ಎಷ್ಟೊಂದು ಸಣ್ಣ ಮಕ್ಕಳು, ಎಷ್ಟೊಂದು ಜನ ಈ ಯುದ್ಧದಲ್ಲಿ ಹತರಾಗಿದ್ದಾರೆ. ಅದು ನೋಡಿದ್ರೆ ತುಂಬಾ ನಮ್ಗೆ ಕಷ್ಟ ಅನಿಸ್ತಾ ಇದೆ. ನಮ್ಗೆ ದೇವರೆಲ್ಲ ಕೊಟ್ಟಿದ್ದಾನೆ. ಇವತ್ತು ನಮ್ಗೆ ಶಾಂತಿಯನ್ನು ಮಾತ್ರ ಸಿಗ್ತಾ ಇಲ್ಲ. ನಾವೆಲ್ಲ ಅನೇಕ ಸೌಲಭ್ಯಗಳನ್ನು ಇವತ್ತು ನಾವು ಬಹಳ 1980ರಿಂದ ನಾವು ಈ ಒಂದು ತಲೆಮಾರಿನ ನಂತರ ಜನರೇಷನ್ ದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಲ್ಲ, ಬಹಳ ಒಂದು ಸೌಲಭ್ಯವನ್ನು ಪಡ್ಕೊಂಡು ನಾವೆಲ್ಲ ಬದುಕ್ತಾ ಇದ್ರು ಕೂಡ ನಮ್ಗೆ ಶಾಂತಿ ಅನ್ನೋದೊಂದು ಮಾತ್ರ ಸಿಗ್ತಾ ಇಲ್ಲ ನಮ್ಗೆ. ಯಾಕಂದ್ರೆ ಒಬ್ಬರು ನೋಡಿ ಹೊಟ್ಟೆ ಕಿಚ್ಚ ಪಡೋದು, ಅವ್ರು ಶ್ರೀಮಂತರಾದ್ರೆ ನಾನು ಅವ್ರನ್ನ ಶ್ರೀಮಂತರಾಗಬೇಕು, ನಮ್ಮ ಅಕ್ಕಪಕ್ಕದವ್ರು ಏನಾದರೂ ಸ್ವಲ್ಪ ಚೆನ್ನಾಗಿ ಅವರು ಗಾಡಿ ತಗೊಂಡ್ರು, ಕಾರ್ ತಗೊಂಡ್ರು ಅಂದ್ರೆ ಅವ್ರು ನೋಡಿ ನಮಗೆ ಹೊಟ್ಟೆ ಕಿಚ್ಚು ಬಿಡೋದು, ನಾವು ಯಾಕೆ ತಗೋಬಾರ್ದು ಅಂತ ಹೇಳಿ ಒಬ್ಬರು ಸಂಘರ್ಷವನ್ನು ಏರ್ಪಡಿಸೋದು, ಇಂಥ ಅನೇಕ ಸಂಘರ್ಷಗಳನ್ನು
ಶಾಂತಿ ಅನ್ನೋದು ಮರೆತು ಹೋಗ್ಬಿಟ್ಟಿದೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಶಾಖೆಯ ಉಪಾಧ್ಯಕ್ಷರಾದ ಡಾಕ್ಟರ್ ಶಿವಾನಂದ ಆಸ್ಪಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಮೊಹಮ್ಮದ್ ಶಾಕಿರ್ ಮೊಹಿಯುದ್ದೀನ್ ಅವರು ಪ್ರಶಸ್ತಿ ಪತ್ರಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಎಂ ರವಿ, ಡಾಕ್ಟರ್ ಅನಿರುದ್ಧ್ ಕುಲಕರ್ಣಿ, ಜಿಎಸ್ ಹಿರೇಮಠ್, ವಿದ್ಯಾಸಾಗರ್ ಚಿಣಂಗೇರಿ, ಯಂಕಪ್ಪ ಪಿರಂಗಿ, ಶೇಖ್ ಮೆಹಬೂಬ್, ಹತಾವುಲ್ಲಾ ನ್ಯಾಯವಾದಿಗಳು ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು.